ನಮಸ್ಕಾರ. ಶಿವಭಕ್ತರ ಕಾಮಧೇನು ಶಿವಲೀಲಾಮೃತ. ಶಿವಲೀಲಾಮೃತ ಗ್ರಂಥ ಮಹಿಮೆ. ಈ ಶಿವಲೀಲಾಮೃತ ಗ್ರಂಥದ ಪಾವಿತ್ರ್ಯತೆಯನ್ನು, ಪೂಜ್ಯತೆಯನ್ನು ದೇವದಾನವ, ಮಾನವ, ಯಕ್ಷ, ಗಂಧರ್ವರಿಂದಲೂ ವರ್ಣಿಸಲು ಅಸಾಧ್ಯ. ಅಷ್ಟೇ ಏಕೆ, ಆದಿಶೇಷನಿಂದಲೂ ಆಗದು. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಉದಯಕ್ಕೆ ಕಾರಣೀಭೂತನಾದ ಓಂಕಾರಮಯನಾದ ಶಿವ ಶಾಂಭವಿಯರ ಲೀಲಾ ವಿಲಾಸಗಳಿಂದ ಕೂಡಿದ 14 ಲೋಕಗಳ ತಿರುಳನ್ನು ಸಮ್ಮಿಳಿತಗೊಂಡ ಅಧ್ಯಾಯಗಳಲ್ಲಿ ವರ್ಣಿತವಾದ ಶಿವಲೀಲಾಮೃತ ಗ್ರಂಥ ಇದಾಗಿದೆ. ಶಾಂತಿ, ವಿವೇಕ, ಜ್ಞಾನಮುಕ್ತಿ, ದಯ ಪಾಲಿಸುವ ಶಿವಲೀಲಾಮೃತ ಗ್ರಂಥವನ್ನು ಯಾರು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಕಾಮ, ಅರ್ಥ, ಮೋಕ್ಷಗಳು ಲಭಿಸುವು. ಸರ್ವ ಕಷ್ಟ ನಷ್ಟಗಳು, ತಾಪ ಪಾಪಗಳು ದೂರಾಗಿ ವೈರಿಭಯ, ಚೋರಭೀತಿ, ವಿಷಬಾಧೆ, ಭೂತ ಪಿಶಾಚಿಗಳು ದೂರಾಗಿ ಸಕಲ ಸನ್ಮಂಗಳಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಸರ್ವತ್ರ ಒದಗಿ ಬರುವುವು. ಸಂತಾನಹೀನರು, ಮಹಾವ್ಯಾಧಿ ಪೀಡಿತರು, ನಿರ್ಗತಿಕರು, ಋಣಬಾಧೆ ಪೀಡಿತರು, ಅವಿದ್ಯಾವಂತರು, ಅವಿವಾಹಿತರು, ಉದ್ಯೋಗಹೀನರು, ನೆಂಟರಿಷ್ಟಾರ್ಥಿಗಳು, ಮೋಕ್ಷ ಸಾಧಕರು, ಮನೋಕಾಮನೆಯುಳ್ಳವರು ಈ ಶಿವಲೀಲಾಮೃತ ಗ್ರಂಥವನ್ನು ನಿತ್ಯವೂ ತನ್ನ ಇಷ್ಟ ದೇವತಾ ಪೂಜೆಯೊಂದಿಗೆ ಭಸ್ಮ, ಗಂಧ, ಕುಂಕುಮ, ಹೂವಪತ್ರಿ, ಧೂಪ, ದೀಪ ನೈವೇದ್ಯದೊಂದಿಗೆ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಶಿವಲೀಲಾಮೃತ ಗ್ರಂಥ ಮಹಿಮೆಯನ್ನು ಓದಿ ಕೇಳಿ ನಂತರ ಪಾರಾಯಣ ಮಾಡುವುದು ಶಿವಭಕ್ತರ ಆದ್ಯ ಕರ್ತವ್ಯವಾಗಿದೆ. ಸಂತಾನ ಫಲಾಪೇಕ್ಷಿಗಳು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಭಕ್ತಿಯಿಂದ 108 ಸಾರಿ ಶಿವಲೀಲಾಮೃತ ಗ್ರಂಥವನ್ನು ಪೂಜಿಸಿ ಜಪಿಸಿದರೆ ಧರ್ಮ ಪಿಪಾಶಿಯನು, ಗುರು ಹಿರಿಯರಲ್ಲಿ ಗೌರವವುಳ್ಳವರು ಆದ ಶಿವಭಕ್ತನಾದ ಸುಪುತ್ರನು ಅಥವಾ ಪತಿವ್ರತಾ ಪುತ್ರಿಯು ಜನಿಸುವಳು. ಉತ್ತರ ದಿಕ್ಕಿಗೆ ಮುಖ ಮಾಡಿ ಯಾರು 108 ಸಾರಿ ಶಿವಲೀಲಾಮೃತ ಗ್ರಂಥವನ್ನು ಭಕ್ತಿಯಿಂದ ಪೂಜಿಸಿ ಪಾರಾಯಣ ಮಾಡಿದರೆ ಅವರಿಗೆ ಧನ ಕನಕ ವೃದ್ಧಿಸುವುದು, ಉದ್ಯೋಗ ನೌಕರಿ ದೊರೆಯುವುದು. ಯಾರು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಶಿವಲೀಲಾಮೃತ ಗ್ರಂಥವನ್ನು 108 ಸಾರಿ ಭಕ್ತಿಯಿಂದ ಪೂಜಿಸಿ ಪಠಿಸಿದರೆ ವೈರಿಗಳಿಂದಾಗುವ ಗಂಡಾಂತರ, ವಿಷಬಾಧೆ ಪರಿಹಾರವಾಗುವುದು. ಯಾರು ಈ ಶಿವಲೀಲಾಮೃತ ಗ್ರಂಥವನ್ನು 108 ಸಾರಿ ಭಕ್ತಿಯಿಂದ ಷೋಡಶೋಪಚಾರ ಪೂಜಿಸಿ ಜಪಿಸಿದರೆ ಮೋಕ್ಷ ಪ್ರಾಪ್ತಿಯಾಗುವುದು. ಶ್ರಾವಣ ಮಾಸ ಸೋಮವಾರಗಳಲ್ಲಿ ಪ್ರತಿ ತಿಂಗಳು ಶಿವರಾತ್ರಿ ಅಂದರೆ ಬಹುಳ ಚತುರ್ದಶಿ ಹಾಗೂ ಪ್ರದೋಷಗಳಲ್ಲಿ ಶುಚಿರ್ಭೂತರಾಗಿ ಶಿವಪೂಜಾ ಮಾಡಿ ಶಿವಲೀಲಾಮೃತ ಗ್ರಂಥ ಮಡಿಯಿಂದ ಪಠಿಸಿ ಮಡಿ ಹಾಸಿಗೆಯಲ್ಲಿ ಶಯನ ಮಾಡಿದರೆ ಸ್ವಪ್ನದಲ್ಲಿ ಸಾಕ್ಷಾತ್ಕಾರ ಪರಶಿವನು ದರ್ಶನ ಕೊಡುವನು. ಇದು ಸತ್ಯ ಸತ್ಯ ಸತ್ಯ. ಇತಿ ಶ್ರೀ ಸ್ಕಂದ ಪುರಾಣದ ಫಲಶ್ರುತಿ. ಓಂ ಶಾಂತಿ ಶಾಂತಿ ಶಾಂತಿ.